ರಾಜ್ಯದಲ್ಲಿ ದಿನೇ ದಿನೇ ವಿದ್ಯುತ್ ಬೇಡಿಕೆ ಹೆಚ್ಚಾಗ್ತಾ ಇದೆ. ಈ ಬೆನ್ನಲ್ಲೇ YTPS ಗುತ್ತಿಗೆ ಕಾರ್ಮಿಕರು ಶಾಕ್ ಕೊಡೋ ಕೆಲಸವನ್ನು ಮಾಡಿದ್ದಾರೆ. ವಿದ್ಯುತ್ ಉತ್ಪಾದನೆಯ ಮೇಲೆ ಇವರು ಇದೇ ರೀತಿ ಹೋರಾಟವನ್ನು ಪ್ರತಿಭಟನೆಯನ್ನು ಮಾಡಿದ್ರೆ ಎಲ್ಲಿ ಸ್ಟಾರ್ಟ್ ಆಗ್ಬಿಡುತ್ತೋ ಅನ್ನುವಂತಹ ಆತಂಕ ಇದೆ. ಇದೇನಾದರೂ ಹೀಗಾಯಿತು ಅಂದರೆ ಲೋಡ್ ಶೆಡ್ಡಿಂಗ್ನ ಅನಿವಾರ್ಯತೆಗೂ ಕೂಡ ಸರ್ಕಾರ ದೂಡಲ್ಪಡುತ್ತೆ. ಹಾಗಾದರೆ ಈ ಕಾರ್ಮಿಕರ ಒತ್ತಾಸೆಗಳು ಏನು, ಯಾಕಾಗಿ ಹೋರಾಟದ ಹಾದಿಯನ್ನು ಹಿಡಿದಿದ್ದಾರೆ ಅನ್ನೋ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ವಿವಿಧ ಬೇಡಿಕೆ ಈಡೇರಿಕೆಗಾಗಿ ಕಾರ್ಮಿಕರ ಮನವಿ, ವೇತನಕ್ಕಾಗಿ YTPS ಗುತ್ತಿಗೆ ನೌಕರರ ಹೋರಾಟ. ಕಾರ್ಮಿಕರು ಹೋರಾಟ ಮಾಡಿದ್ರೆ ಲೋಡ್ ಶೆಡ್ಡಿಂಗ್ ಫಿಕ್ಸ್, ದೀಪದ ಕೆಳಗೆ ಕತ್ತಲು ಅನ್ನೋ ಹಾಗೆ. ರಾಯಚೂರಿನ ಯರಮರ ಸೂಪರ್ ಕ್ರಿಟಿಕಲ್ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರದ ಸುಮಾರು 1,500 ಜನ ಗುತ್ತಿಗೆ ಕಾರ್ಮಿಕರು ಸರಿಯಾಗಿ ವೇತನ ಭತ್ಯೆಗಳು ಸಿಗದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕಾರ್ಮಿಕರು ಕಳೆದ 2 ವರ್ಷಗಳಿಂದ ಮನವಿ ಸಲ್ಲಿಸುತ್ತಿದ್ರು. KPCL ಹಾಗೂ RPCL ನಿಂದ ಸ್ಪಂದನೆ ಸಿಕ್ಕಿಲ್ಲ. ಹೀಗಾಗಿ ಏಕಾಏಕಿ ವಿದ್ಯುತ್ ಕೇಂದ್ರದ ಗುತ್ತಿಗೆ ಕಾರ್ಮಿಕರು ಅಧಿಕಾರಿಗಳಿಗೆ ಮಾಹಿತಿ ನೀಡದೆ ಕೆಲಸಕ್ಕೆ ಗೈರಾಗಿ ಪ್ರತಿಭಟನೆ ಮಾಡುವ ಮೂಲಕ ಶಾಕ್ ನೀಡಿದ್ದಾರೆ. YTPS ನಿರ್ವಹಣೆ ಗುತ್ತಿಗೆ ಪಡೆದಿರುವ ಹೈದರಾಬಾದ್ ಮೂಲದ ಪವರ್ ಮೇಕ್ ಕಂಪನಿ ವಿರುದ್ಧ ಕಾರ್ಮಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೇಡಿಕೆ ಮಿನಿಮಮ್ ವೇಜಸ್ ಕೊಡ್ತಾ ಇಲ್ಲ ಸರ್, ಕನಿಷ್ಠ ವೇತನ ಕೊಡ್ತಾ ಇಲ್ಲ. ಪೇ ಹಾಲಿಡೇಸ್ ಅಂತೇಳಿ 4 ದಿನ ಲೇಬರ್ ಕಮಿಷನರ್ ಗೌರ್ಮೆಂಟ್ ರೂಲ್ಸ್ ಇದೆ, ಅದನ್ನ ಹಾಲಿಡೇಸ್ ಕಟ್ ಮಾಡ್ತಾರೆ. ಇಲ್ಲಿ ಒಟ್ಟು 1100 ಜನ ಕಾರ್ಮಿಕರಿದ್ದಾರೆ ಸರ್. ನಾವು ಇವಾಗ ಸದ್ಯಕ್ಕೆ ಮಿಂಚಿನ ಮುಷ್ಕರ ಅಂತೇಳಿ ಮಾಡಿದ್ದೀವಿ ಸರ್. ಮ್ಯಾನೇಜ್ಮೆಂಟ್ಗೆ ಒಂದು ಎಚ್ಚರಿಕೆ ಕೊಡ್ಬೇಕಂತೇಳಿ ಇದನ್ನ ಇವತ್ತು ಇಲ್ಲ ನಾಳೆ ಅವ್ರು ಕರೆದು ಮಾತಾಡಿದ್ನೆ ಬಂದ್ರೆ ಸರಿ. ಅವನೇನು ಪವರ್ ಮ್ಯಾಗ್ನ ಮನೆಯಿಂದ ದುಡ್ಡು ತಂದು ಕೊಡಂಗಿಲ್ಲ, ನಮ್ KBC ಕೊಟ್ಟ ರೊಕ್ಕನ್ನ ನಮ್ಗೆ ಈ ಕಡೆಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಒಂದು ದಿನದ ಕಾರ್ಮಿಕರ ಹೋರಾಟಕ್ಕೆ ರಾಯಚೂರು ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಅಧಿಕಾರಿಗಳು ತತ್ತರಿಸಿದ್ದಾರೆ. 1,500 ಜನ ಕಾರ್ಮಿಕರು ಒಟ್ಟಿಗೆ ನಿರಂತರ ಹೋರಾಟಕ್ಕಿಳಿದ್ರೆ ವಿದ್ಯುತ್ ಕೇಂದ್ರದಲ್ಲಿ ಉತ್ಪಾದನೆ ನಿಲ್ಲುವ ಭಯ ಅಧಿಕಾರಿಗಳನ್ನ ಕಾಡುತ್ತಿದೆ. 1,600 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯದ YTPS ವಿದ್ಯುತ್ ಕೇಂದ್ರದಲ್ಲಿ ಸದ್ಯ ಕೇವಲ 800 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆಯಾಗುತ್ತಿದೆ. ಈಗಾಗಲೇ ತಾಂತ್ರಿಕ ಸಮಸ್ಯೆ, ದುರಸ್ತಿ ಕೆಲಸ ಕಾರಣಕ್ಕೆ ರಾಜ್ಯದಲ್ಲಿ ಅನಧಿಕೃತ ಲೋಡ್ ಶೆಡ್ಡಿಂಗ್ ನಡೆದಿದೆ. ಕಾರ್ಮಿಕರ ಸಮಸ್ಯೆಗೆ ಸ್ಪಂದಿಸುತ್ತೇವೆ, ಒಂದಷ್ಟು ಕಾಲಾವಕಾಶ ಬೇಕು ಅಂತ YTPS ಕಾರ್ಯನಿರ್ವಾಹಕ ನಿರ್ದೇಶಕ ಗಂಗಾಧರ್ ಹೇಳಿದ್ದಾರೆ. ಈಗ ಸಮಸ್ಯೆ ಅಂದ್ರೆ ಇದು ಮಿಷಿನರಿ, ಇವತ್ತಿದ್ದಂಗೆ ನಾಳೆ ಇರಲ್ಲ. ಏನೋ ಅನ್ಎಕ್ಸ್ಪೆಕ್ಟೆಡ್ ಪ್ರಾಬ್ಲಮ್ಗಳು ಬಂದೇ ಬರ್ತವೆ. ಇವರ ಹೋರಾಟದ ಬಗ್ಗೆ ನಮ್ಗೆ ಸಹಾನುಭೂತಿ ಇದೆ, ಇಲ್ಲ ಅಂತ ಹೇಳಿಲ್ಲ. ಯಾಕಂದ್ರೆ ಅವರು ನಮ್ಮ ತರನೇ ಮನುಷ್ಯರೇ. ನಮ್ಗೆ ಹೆಂಗೆ ಕಷ್ಟ ಇದೆ ಅದಕ್ಕಿಂತ ಜಾಸ್ತಿ ಕಷ್ಟಗಳು ಅವ್ರಿಗೆ ಇರುತ್ತೆ. ಬಟ್ ಯಾವುದೇ ಇರಲಿ ಅದನ್ನ ಒಂದು ಯೋಗ್ಯ ರೀತಿಯಲ್ಲಿ ತಗೊಂಡು ಹೋಗ್ಬೇಕಾಗುತ್ತೆ. ಇಲ್ಲ ಅಂದ್ರೆ ಎಲ್ಲರಿಗೂ ಕಷ್ಟ, ಈಗ ನಮಗೂ ಕಷ್ಟನೇ. ಬೇಸಿಗೆ ಹಿನ್ನೆಲೆ ರಾಜ್ಯದಲ್ಲಿ ವಿದ್ಯುತ್ ಬೇಡಿಕೆ ಹೆಚ್ಚಾಗಿದ್ದು ವಿದ್ಯುತ್ ಕ್ಷಾಮ ಎದುರಾಗದಿರಲಿ ಅಂತ ಕಾರ್ಮಿಕರು 1 ವಾರದ ಗಡುವು ನೀಡಿದ್ದಾರೆ. 1 ವಾರದಲ್ಲಿ ಗುತ್ತಿಗೆ ಕಂಪನಿಯಿಂದ ಸರಿಯಾದ ಸ್ಪಂದನೆ ಸಿಗದಿದ್ರೆ ಕೆಲಸಕ್ಕೆ ಗೈರಾಗಿ ಅನಿರ್ದಿಷ್ಟಾವಧಿ ಹೋರಾಟ ಮಾಡೋದಾಗಿ ಕಾರ್ಮಿಕರು ಎಚ್ಚರಿಸಿದ್ದಾರೆ. ಸರ್ಕಾರ ಕೂಡಲೇ ಇತ್ತ ಗಮನ ಹರಿಸಿ ವಿದ್ಯುತ್ ಉತ್ಪಾದನೆಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕಿದೆ. ವಿಜಯ್ ಜಾಗಟಗಲ್, ಪಬ್ಲಿಕ್ ಟಿವಿ, ರಾಯಚೂರು.